ಓಕೆ, ನಮ್ಮ ಮುಂದಿನ ರಾಶಿ ಕಟಕ ರಾಶಿಯ ಬಗ್ಗೆ ತಿಳಿಸ್ಕೊಡಿ. ಕಟಕ ರಾಶಿಯವ್ರಿಗೆ ಗುರು ಉಚ್ಚ ಸ್ಥಾನದಲ್ಲಿ ಅವನದೇ ಸ್ವಂತ ನಕ್ಷತ್ರ ಗುರು ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿದ್ದಾನೆ. ಕಟಕ ರಾಶಿಯವರು ಇಲ್ಲ ಮಾತು ಬಿಟ್ಟಿರ್ತೀರ, ಇಲ್ಲ ಮಾತಾಡಿಸ್ತೀರ. ಯಾರನ್ನಾರು ಮಾತು ಬಿಟ್ಟಿರ್ತೀರ, ಅವ್ರನ್ನ ಹೋಗಿ ಮಾತಾಡಿಸ್ತೀರ, ಇಲ್ಲ ಮಾತು ಬಿಟ್ಬಿಡ್ತೀರ. ಇಲ್ಲ ನಿಮ್ಮ ಕುಟುಂಬದಲ್ಲಿ ಯಾರ ಕೈಲಿ ಒಡ ಹುಡ್ತವ್ರ ಕೈಲಿ ಮಾತು ಬಿಡ್ತೀರ, ನಿಮ್ಮ ಕುಟುಂಬದಲ್ಲಿ ಒಡ ಹುಡ್ತವ್ರ ಕೈಲಿ ಮಾತು ಬಿಡ್ತೀರ. ಕಟಕ ರಾಶಿಯವ್ರಿಗೆ ರಾಹು ದಶೆ ರಾಹು ಭಕ್ತಿ ಏನಾದ್ರು ನಡೀತಾ ಇದ್ದರೆ ನಿಮಗೆ ತುಂಬ ಮೈಕೈ ನೋವು, ಹೆಲ್ತ್ ಪ್ರಾಬ್ಲಮ್ಮು ತುಂಬ ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ಆ ಥರದ್ದು ಏನಾದ್ರು ದಶೆ ನಡೀತಾ ಇದ್ದರೆ ಸಾವು ಕೂಡ ಬಂದುಬಿಡುತ್ತೆ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಟಕ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ, ಕಟಕ ಲಗ್ನದಲ್ಲಿ ಜನನ ಅಂಥವ್ರಿಗೆ ರಾಹು ದಶೆ ಏನಾದ್ರು ನಡೀತಾ ಇದ್ದರೆ, ರಾಹು ಭಕ್ತಿ ನಡೀತಾ ಇದ್ದರೆ, ನಿಮ್ಮ ಜಾಗದಲ್ಲಿ ನೀವು ಹುಟ್ಟಬೇಕಾದ್ರೆ ಲಗ್ನದಲ್ಲಿ ಒಂದು ರಾಹು ಗ್ರಹ ಜಾಗದಲ್ಲಿ ಕೆಟ್ಟಿದ್ರೆ, ಇವಾಗ ರಾಶಿಯಲ್ಲೂ ಕೆಟ್ಟಾಗ ಏನಾಗುತ್ತೆ ಗೊತ್ತಾ, ಮರಣ, ಸಾವು, ದುಃಖ ಆಗಿರುತ್ತೆ. ಇವ್ರಿಗೆಲ್ಲ ತೆಗೆದು ನೋಡ್ತಕ್ಕ ರಾಹು ದಶೆ ರಾಹು ಭಕ್ತಿನೇ ಇರುತ್ತೆ. 90% ಪಕ್ಕಾ ಇರುತ್ತೆ. ನಾನು ಹೇಳೋ ಡೇಟ್ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಯಾಕಂದರೆ ಈ ವರ್ಷ ಇಂತಿಂಥ ನಂಬರ್ಸ್ ಡೇಂಜರ್ ನಂಬರ್ ಅಂತ ನಾನು ಪ್ರೆಡಿಕ್ಷನ್ ಮಾಡಿದೆ, ಅದೆಲ್ಲವೂ ನಿಜ ಆಗುತ್ತೆ. ನೋಡಿದರೆ ನಾನು ಈ ವರ್ಷ 2 ಮತ್ತು 9 ಸರಿಯಿಲ್ಲ ಅಂತ ಹೇಳಿದ್ದೆ ಮೇಡಮ್ ಅವರೇ. 2 ಒಂದು ನಂಬರ್ಸು, 9 ನಂಬರ್ಸು. 2 ಅನ್ನೋದು ಚಂದ್ರ. ಮೊನ್ನೆ 29ನೇ ತಾರೀಕು ತಿರುವಣ್ಣಾಮಲೆಯಲ್ಲಿ ಯಾರೋ ಹೆಣ್ಮಕ್ಳು ದೇವಸ್ಥಾನಕ್ಕೆ ಬರ್ತಾರೆ ಲಾರಿಯಿಂದ, ಪೊಲೀಸ್ನವ್ರು ಕರ್ಕೋಗಿ ಅವು ಹೆಣ್ಮಕ್ಳಿಗೆ ಚಿತ್ರಹಿಂಸೆ ಕೊಟ್ಬಿಟ್ಟು ವಿಚಿತ್ರವಾಗಿ ಮಾಡೋಗಿದ್ದಾರೆ. ಇದು ನಿಮ್ಮ ನ್ಯೂಸ್ ಇಲ್ಲಿ ಬಂದಿಲ್ಲ. ಕರ್ನಾಟಕದಲ್ಲಿ ತಿರುವಣ್ಣಾಮಲೆ ದೇವಸ್ಥಾನದಲ್ಲಿ ಇರುವಂಥ ದೇವ್ರು ನೋಡೋಕ್ಕೆ ಹೋದವ್ರನ್ನ ಪೊಲೀಸ್ನವರು ಈ ಥರದೊಂದು ಪ್ರಾಬ್ಲಮ್ ನಡೆದು, ಮೈಸೂರಲ್ಲೇ ಆಗಿದೆ ಒಂದು ಘಟನೆ, ಬೆಂಗಳೂರಲ್ಲೂ ಒಂದು ಘಟನೆ ಆಗಿದೆ. ಅದು ನೋಡಿದ್ರೆ 10 ವರ್ಷದ ಮಗು ಮೈಸೂರಲ್ಲಿ ಆಗಿರೋದು, ಬೆಂಗಳೂರಲ್ಲಿ ನೋಡಿದ್ರೆ 8 ವರ್ಷದ ಮಗು ಆಗಿರೋದು. ಈ ಥರ ಇಲ್ಲಿ ಈ ಪ್ರಪಂಚದಲ್ಲಿ ಯಾರು ಕಾನೂನು ದೇವಸ್ಥಾನ ಅಂತ ಹೋದಾಗಲೇ ತೊಂದರೆಗಳು ಜಾಸ್ತಿ ಆಗುತ್ತೆ. ನಾನು ಯಾವಾಗಲೂ ಹೇಳಿದ್ದೀನಿ, ಭಾಳ ಬರ್ದಿದ್ದು ಕೇಳಿ. ನಾನು ಯಾಕಂದರೆ ನಾನು 9ನೇ ತಿಂಗಳು ದರಿದ್ರ ತಿಂಗಳು ಅಂತ ಹೇಳ್ತಿದ್ದೆ. 9ನೇ ತಿಂಗಳು 9ನೇ ತಾರೀಕು ದರಿದ್ರ ತಿಂಗಳು, ಸರ್ ಯಾವುದೂ ಸರಿ ಇಲ್ಲ ಅಂತ ಹೇಳ್ತಿದ್ದೆ. 9ನೇ ತಿಂಗಳಲ್ಲಿ ನೀವೆಲ್ಲ ತೊಂದರೆ ಆಗುತ್ತೆ. ಬಿಗ್ ಬಾಸ್ ಓಪನ್ 27ನೇ ತಾರೀಕು ಆಗೋದು, 28ಕ್ಕೆ ಲಾಂಚ್ ಆಯಿತು. ಅದು ನೋಡಿದರೆ ಬಾಗಿಲ ಯಾಕೆ ಅಂತು TRP ಬರುತ್ತೆ. ಯಾಕಂದರೆ ಜನ ಇಂಥದ್ದೇ ನೋಡೋದು, ಹಾಳಾಗಿದ್ದನ್ನೇ ನೋಡೋದು, ಒಳ್ಳೇದಾದರೂ ನೋಡೋಲ್ಲ. ಹಾಗಾಗಿ ಇದು ವೈಬ್ರೇಷನ್. ನಾನು ಅದಕ್ಕೇ ಇವಾಗ ನೋಡಿ, ನನಗೂ ಹಾಸನಾಂಬಗೂ ಅಷ್ಟೇ ರೆಸ್ಟ್ ಜಾಸ್ತಿ. ನಾವು ಹೋಗಿ ಯಾಕೆ ತೊಂದರೆ ಕೊಡ್ಬೇಕು, ನೋಡಿದವ್ರು ನೋಡಲಿ ಅಂತ ಸುಮ್ಮನೆ ನಾನು ಹಾಸನಿಗೆ ಹೋಗ್ತೀನಿ ನಾಳೆ, ಆದರೆ ನನಗೆ ಇರಲಿ ನೋಡಲಿ ಅಂತ ದೂರಿಂದ ದೇವ್ರು ನೋಡಿದ್ರೆ ಸಾಕು ಅಂತ ಅನ್ಕೊತೀನಿ. 100%. ನನ್ನ ಗ್ರಹಗಳನ್ನ ತುಂಬ ಪ್ರೀತಿಸ್ತೀನಿ. ದೇವಸ್ಥಾನಕ್ಕೆ ನಾನು ಯಾವಾಗಲೂ ಕಮ್ಮಿ ಹೋಗೋದು. ಹಾಗಾಗಿನೇ ಯಾರು ಕರೆದಾಗ ಬಲವಂತಾಗಿ ಹೋಗ್ತೀನಿ. ಹಾಗಾಗಿ ಕಟಕ ರಾಶಿಯರಿಗೆ ಮರಣವನ್ನು ಈ ರಾಹು ದಶೆ ರಾಹು ಭಕ್ತಿ ನಿಮ್ಮ ಜಾಗದಲ್ಲಿ ನಡೀತಾರೆ. ದಯವಿಟ್ಟು ಜೋಪಾನ. ಅದರಲ್ಲಿ ಏಜ್ ಆದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಮತ್ತು ಕಟಕ ರಾಶಿಯರು ಯಾರ್ದಾರು ಶಾಪವನ್ನು ಒತ್ಕೊಂಡಿದ್ರೆ, ಯಾರಿಗಾರು ಅನ್ಯಾಯ ಮಾಡಿದರೆ, ನಿಮಗೆ ಈ ನಿಮ್ಮ ಅಕೌಂಟಲ್ಲಿ ತುಂಬ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಅಂದರೆ ನೀವು ಕಟಕ ರಾಶಿಯರು ಯಾರಿಗಾರು ನೋಯಿಸೋದು, ಯಾರಿಗಾರು ಬೈಸೋದು, ಇಲ್ಲ ಒಬ್ರಿಗೆ ಹೇಳೋದು, ಒಬ್ರು ಚಾಡಿ ಹೇಳೋದು, ಈ ಥರದ್ದು ಏನಾರು ಮಾಡಿ ಒಂದು ಗಲಾಟೆ ಇರೋ ಅವ್ರಿಗೆ ಆರೋಗ್ಯ ಸಮಸ್ಯೆ ಒಂದು ಬರುತ್ತೆ. ಅದು ಆರೋಗ್ಯ ಸಮಸ್ಯೆನ ಸರಿಯಾಗಿ ಬಗೆಹರಿಸ್ಕೊಳ್ಳಿ. ತುಂಬ ಒಳ್ಳೆಯದಾಗಲಿ. ನೀವು ಕಟಕ ರಾಶಿಯರು ಎಷ್ಟು ಸಣ್ಣ ಇರ್ತೀರೋ ಅಷ್ಟು ಒಳ್ಳೆಯದು. ಗುರು ರಾಶಿಯಲ್ಲಿ ಬಂದಿರೋದು ನಿಮಗೆ ದುಡ್ಡು, ಕಾಸು, ಹಣ ಎಲ್ಲವೂ ಕೂಡ ಐಶ್ವರ್ಯವನ್ನು ಕೊಡುತ್ತೆ. ರಾಹು ದಶೆ ರಾಹು ಭಕ್ತಿ ಒಂದು ನಡೀಬಾರ್ದು. ಅದರಲ್ಲೂ ಕೂಡ ನಿಮ್ಮ ಲೈಫಲ್ಲಿ ಒಂದು ಸರಿ ಆದರೆ ದುರ್ಗಿಗೆ ಅರ್ಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮನೇಲಿ ಒಂದು ಶ್ಲೋಕವನ್ನು ಹೇಳ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ದೇವಸ್ಥಾನಕ್ಕೆ ಹೋಗಿ ಏನು ಪ್ರಯೋಜನ? 100%. ನಿಮ್ಮ ಮನೇಲೇ ದೇವಸ್ಥಾನ ಥರ ಪೂಜೆ ಮಾಡ್ಕೊಳ್ಳಿ. ಖಂಡಿತ ಅಲ್ಲ ಕೂಡ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ? ದೇವರಿನ ದೇವಸ್ಥಾನದಲ್ಲಿ ಇರ್ತಾನೆ, ನಿಮ್ಮ ಮನೇಲೇ ಇರ್ತಾನೆ. ನಿಮ್ಮ ಮನೇಲೇ ಪ್ರೇಯರ್ ಮಾಡಿ. ಖಂಡಿತ ಅಲ್ಲ ಕೂಡ ಇದೊಂದು ದೊಡ್ಡ ಪಾಯಿಂಟ್ ಹೇಳ್ತೀನಿ. ಮತ್ತು ಯಾರ್ಯಾರ ಮನೆ ಇದೆಯೋ, ನಿಮ್ಮ ಮನೆ ಬಾತ್ರೂಮ್ಗಿಂತ ದೇವ್ರ ಮನೆ ತುಂಬ ದೊಡ್ಡದಾಗಿದ್ರೆ, ಬಾತ್ರೂಮ್ಗಿಂತ ನಿಮ್ಮ ದೇವ್ರ ಮನೆ ದೊಡ್ಡದಿದ್ರೆ ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡುತ್ತೆ. ದೇವ್ರ ಮನೆಗಿಂತ ನಿಮ್ಮ ಬಾತ್ರೂಮ್ ದೊಡ್ಡದಾಗಿದ್ರೆ ನಿಮ್ಗೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಹಿಂದೆ ಎಲ್ಲ ದೇವ್ರ ಮನೆಯೆಲ್ಲ ಇರಲಿಲ್ಲ, ಇತ್ತೀಚೆಗೆಲ್ಲ ತಗೊಬಂದಿರೋದು. ಹಿಂದೆ ಗೋಡೆ ಇತ್ತು, 100% ಗೋಡೆಯಲ್ಲಿ ದೇವ್ರ ಫೋಟೋ ಇಟ್ಟು ಪ್ರೇಯರ್ ಮಾಡೋರು. ಎಲ್ಲ ತಪಸ್ಸಿನ ಫಲಗಳು ಎಲ್ಲವೂ ಇತ್ತು. ಇವಾಗ ಏನಾಗಿತ್ತು ಅಂದರೆ, ಹಿಂದೆ ಮನೇಲಿ ಬಾತ್ರೂಮೇ ಇರಲಿಲ್ಲ, ಆಚೆ ಹೋಗೋರು. ಇವಾಗ ಬಾತ್ರೂಮ್ ಬಂದು ದೇವ್ರ ಮನೆ ಚಿಕ್ಕದಾಗಿದೆ. ಯಾರ್ಯಾರ ಮನೆಯಲ್ಲಿ ದೇವ್ರ ಮನೆ ಚಿಕ್ಕದಾಗಿರುತ್ತೋ ಅವ್ರ ಮನೇಲಿ ಆರೋಗ್ಯ ಸಮಸ್ಯೆ, ಆಪ್ರೇಷನ್ ಇಂಥವೆಲ್ಲ ಬರುತ್ತೆ. ಇನ್ನು ಮುಂದೆ ಯಾರೇ ಮನೆ ಕಟ್ಟಿದ್ರು ಕೂಡ ನಿಮ್ಮ ಲೈಫಲ್ಲಿ ಬಾತ್ರೂಮ್ಗಿಂತ ದೇವ್ರ ಮನೆ ದೊಡ್ಡದಿರ್ಬೇಕು. ಹಂಗೆ ಕಟ್ಟಿ 100%. ಇವಾಗ ಏನಾಗುತ್ತೆ, ಬಾತ್ರೂಮ್ ತುಂಬ ದೊಡ್ಡದು, ದೇವ್ರ ಮನೆ ಚಿಕ್ಕದಂದ್ರೆ ಅದು ಅಸಹ್ಯ. ದೇವ್ರಿಗೆ ನಾವು ಕೊಡೋಕ್ಕೆ ಗೌರವ ಅಲ್ಲ. ನೀವು ದೇವ್ರ ಮನೆನ ತುಂಬ ದೊಡ್ಡದು ಕಟ್ಟಿ ಬಾತ್ರೂಮ್ ಚಿಕ್ಕದು ಮಾಡ್ಕೊಳ್ಳಿ. ತುಂಬ ಬೆನಿಫಿಟ್ ಇರುತ್ತೆ. ಸಿಕ್ಕಾಬಟ್ಟೆ ಲಕ್ಕನ್ನ ತಂದುಕೊಡುತ್ತೆ. ಇಲ್ಲ ನಿಮ್ಮ ಮನೆ ಮೇಗಡೆ ಎಲ್ಲರೂ ದೊಡ್ಡ ಹಾಲಲ್ಲಿ ದೊಡ್ಡ ದೇವ್ರ ಮನೆ ಕಟ್ಕೊಳ್ಳಿ. ಚೆನ್ನಾಗಿರೋರಿಗೆ ಟಿಪ್ಸ್ ಕೊಟ್ಟಿದ್ದೀನಿ, ತುಂಬ ಒಳ್ಳೆಯದು. ನೀವು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ನೀವು ಸರಳ ವಾಸ್ತು ನೀವು ನೋಡಿರ್ಬೋದು. ಸರಳ ವಾಸ್ತು ನೀವು ಅವಾಗೆಲ್ಲ ಹೇಳೋರು, ವಾಸ್ತು ಇಡಿ ನೋಡಿ. ಬಾತ್ರೂಮ್ಗೆಲ್ಲ ನೀವು ಕನ್ನಡಿ ಇಡ್ತಾಯಿದ್ರು ಅವ್ರು. 100% ಬಾತ್ರೂಮ್ಗೆಲ್ಲ ಕನ್ನಡಿ ಬಳಸೋರು. ಅದು ನೆಗೆಟಿವ್ ಇತ್ತು 100%. ಯಾಕಂದರೆ ನೀವು 1-2ಕ್ಕೆ ಹೋಗ್ತೀರಾ. 1-2ಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಬ್ಯಾಕು, ನಿಮ್ಮ ಫ್ರಂಟು, ನಿಮ್ಮ ಗಲೀಜೆಲ್ಲ ನೋಡ್ಕೊಂಡೇ ಹೋಗ್ತಾಯಿದ್ರಿ. ಕನ್ನಡಿ ಫುಲ್ ಹಾಕಿದ್ರಿ. ಇದು ನೆಗೆಟಿವ್ ನೋಡಬಾರ್ದು. 100% ಈ ರಾಂಗ್ ಕಾನ್ಸೆಪ್ಟ್ ಇತ್ತು. 100% ಹೆಸರು ಮಾತ್ರ ಅವ್ರು ಸರಳವಾಗಿತ್ತು, ಆದರೆ ಸಾವು ಮಾತ್ರ ಸರಳವಾಗಿರಲ್ಲ. ಇರೋಬ್ಬರ ಜಾಗಕ್ಕೆಲ್ಲ ಚುಚ್ಚಿ ಸಾಯಿಸ್ಬಿಟ್ಟಿದ್ರು 100%.
ಯಾವಾಗಲೂ ಅಷ್ಟೇ ನನಗೆ ತಿಳಿದಿರೋ ಮಟ್ಟಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾವಣ ಸತ್ತಾಗ ರಾಮ ಹೇಳಿದಂತೆ ಲಕ್ಷ್ಮಣನಿಗೆ, ಹೋಗಿ ಅವರು ನಿಮ್ಗೆ ರಾವಣ ಅವನ ಶತ್ರು ಅಲ್ಲ, ಅವನು ನಮ್ಮ ಗುರುಗಳು, ಅವರಲ್ಲಿ ಏನೋ ಒಂದು ಜ್ಞಾನ ಇರುತ್ತೆ, ಅದು ಗುರು ಬೋಧನೆಯನ್ನು ಅವ್ರು ತಿಳ್ಕೊಬ ಕೊನೆ ಮೂಮೆಂಟ್ ಅವ್ರು ಉಳಿದೋಗ್ಬಾರ್ದು ಅವ್ರು ಹೇಳ್ತಾರಂತೆ. ಯಾವಾಗಲೂ ಕೂಡ ಭಾಳ ವಿಶೇಷ, ಯಾರಿಗಾರು ಏನಾದ್ರು ಹೆಲ್ಪ್ ಮಾಡ್ತಿದ್ರೆ ಪಟ್ಟಂತ ಮಾಡಬೇಕು ಅಂತ ಹೇಳ್ತಾರಂತೆ ರಾವಣ. ಅದಾದಮೇಲೆ ರಾಜ್ಯ ಆಳೋನು ರಾಜ್ಯಕ್ಕೋಸ್ಕರ ಆಳಿದ್ರೆ ಯಾವತ್ತೋ ಅವ್ನು ಸೋಲಲ್ವಂತೆ, ಅವನ ಆಸೆಯಿಂದ ಅವನು ಆಳಿದ್ರೆ ಅದು ಹಾಳಾಗೋಗುತ್ತಂತೆ. ರಾವಣ ಹೇಳೋದು ಸಾಯೋ ಮೂಮೆಂಟಲ್ಲಿ ಲಾಸ್ಟಲ್ಲಿ. ಅದೇ ರೀತಿಲಿ ಲಕ್ಷ್ಮಣನಿಗೆ ಇದನ್ನು ಹೇಳಿರೋದು ರಾವಣ. ಕೊನೆ ಮೂಮೆಂಟ್ ಅವನು ಹೇಳ್ತಾನಂತೆ, ನಮ್ಮ ಸ್ಟ್ರೆಂತನ್ನ ನಾವು ಯಾರಿಗೂ ಹೇಳ್ಬಾರ್ದು ಅಂತೆ 100%. ಅವರೇ ಒಂದು ದಿವಸ ನಮ್ಮನ್ನು ತುಣಿತಾರಂತೆ. ಇದನ್ನು ಕೂಡ ಇದು ರಾಮ ಕೇಳಿ ಲಕ್ಷ್ಮಣಿಗೆ ಹೇಳಿರೋದು ಮಾತು. ರಾಮ ಹೇಳ್ತಾನೆ ಲಕ್ಷ್ಮಣಿಗೆ, ಯಾಕೆ ನೀನು ರಾಮನ ಮುಂದೆ ಇದಾಯಿತು ಸೋಲು ಅಂತಂದಾಗ ಅವನು ಸಾಕ್ಷಾತ್ ವಿಷ್ಣು ಮುಂದೆ ನಾವು ಗೆಲ್ಲಕ್ಕಾಗುತ್ತಾ ಅಂತ ಹೇಳ್ತಾರೆ 100%. ಯಾಕಂದರೆ ಅಂಥ ದೇವ್ರ ಕೈಲೇ ಹೊಡೆದಾಡೋಂಥವ್ನಿಗೆ ಎಷ್ಟು ಜ್ಞಾನ ಇರುತ್ತೆ, ಅದು 100%. ಅದೇ ಥರ ಕಟಕ ರಾಶಿರು ತುಂಬ ಈ ಸರಿ ಗುರು ರಾಶಿಗೆ ಬಂದಿರೋದ್ರಿಂದ ಶಾಪಕ್ಕೆ ಹೊಣೆ ಆಗ್ಬಿಡಿ. ನೀವು ತುಂಬ ಚೆನ್ನಾಗಿರ್ತಾರೆ. ದೇವರು ನೀವು ಒಂದು ಸರಿ ಆಲಂಗುಡಿ ಗುರು ಟೆಂಪಲ್ಗೆ ಹೋಗಿ ಒಂದು ಅಭಿಷೇಕ ಮಾಡಿಸಿ, ಮತ್ತು ಅಭಿಷೇಕದ ಜೊತೆಗೆ ಒಂದು ಹೋಮನ ಮಾಡಿಸಿ, ತುಂಬ ಒಳ್ಳೆಯದಾಗುತ್ತೆ. ಓಕೆ ಗುರುಜಿ, ಇನ್ನು ಮುಂದಿನ ರಾಶಿ ಸಿಂಹ ರಾಶಿಯ ಬಗ್ಗೆ ತಿಳಿಸ್ಕೊಡಿ. ಸಿಂಹ ರಾಶಿಯವ್ರಿಗೆ ಭಯಂಕರವಾದ ಟೈಮ್ ಕೆಟ್ಟೈತೆ. ಅಂದರೆ ನಿಮ್ಮ ಲೈಫಲ್ಲಿ ನೀವು ಊಹೆ ಕೂಡ ಮಾಡಿರಕ್ಕಲ್ಲ. ನಿಮ್ಮ ಕೈ ಮುದ್ದು ಕೇಳ್ತೀನಿ, ನನ್ನನ್ನು ಏನು ಜ್ಯೋತಿಷ ಬ್ರಹ್ಮ ಅಂತಿರೋ, ಮಾತಾಡೋ ದೇವರು ಅಂತಿರೋ, ಖಂಡಿತ ಕೂಡ ದೇವರು ಒಬ್ಬೊಬ್ರು ಒಂದು ಕೆಲಸ ಕೊಟ್ಟಿದ್ದೀನಿ. ಈ ಪ್ರಪಂಚದಲ್ಲಿ ನಂತರ ಜ್ಯೋತಿಷ್ಯನ ಈ ಭೂಮಿಲಿ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಇನ್ನು ಹುಟ್ಟೋದು ಇಲ್ಲ ಈ ಭೂಮಿಲಿ. ಬರ್ದಿರಿ ಕೇಳಿ, ನನಗೆ 9ನೇ ತಿಂಗಳಲ್ಲಿ ಆಗಿರೋ ಅನಾಹುತಿಗೆ ನನಗೆ ಅವಾರ್ಡೇ ಕೊಡ್ಬೋದು ಸರ್ಕಾರ. 9ನೇ ತಿಂಗಳು 9ನೇ ತಾರೀಕು ಬರ್ದಿರಿ ಕೇಳಿ, ನಾನು ಎಷ್ಟು ಈ ಪ್ರಪಂಚದಲ್ಲಿ ಈ ಡೇಟ್ ಹಿಂಗೆ ಆಗಬೇಕು ಅಂತ ಹೇಳ್ಬೇಕು ಅಂತ ತಂದವನೇ ನಾನು. ತುಂಬ ಜನಕ್ಕೆ ಹಿಂಗೆ ಹೇಳ್ರಿ ಬದುಕೆತ್ತೀರ ಅಂತ ಎಷ್ಟೋ ಸಲ ಟಿ ವಿಲಿ ಹೇಳೋರಿಗೆಲ್ಲ ಹೇಳಿರ್ತೀನಿ 100%. ನನಗೆ ಗೊತ್ತಿರೋ ಪ್ರಕಾರ ಈ ಪ್ರಪಂಚದಲ್ಲಿ ಯಾವ ಡೇಟ್ ಏನು ಮಾಡುತ್ತೆ, ಯಾವ ನಕ್ಷತ್ರ ಏನು ಮಾಡುತ್ತೆ ಅಂತ ಗೊತ್ತಿರಲ್ಲ ಯಾರಿಗೂ. ಯಾವ ನಕ್ಷತ್ರ ಏನು ಮಾಡುತ್ತೆ, ಯಾವ ಡೇಟ್ ಏನು ಮಾಡುತ್ತೆ ಅಂತಲೂ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ 100%. ಇದನ್ನೆಲ್ಲನೂ ತಗೊಬಂದು ಮಾರ್ಕೆಟ್ ಬಿಟ್ಟೆ. ಹಾಗಾಗಿ ಇದನ್ನ ಯಾವುದೋ ನನ್ನ ಸಂಘಟನೆ ಆರ್ಕೆಸ್ಟ್ರಾ ಥರ ನಡೆಸ್ಕೊ ಹೋಗಿಲ್ಲ 100%. ಧರ್ಮವನ್ನ ತಂದಿಲ್ಲ. ಸಿಂಹ ರಾಶಿಯವರಿಗೆ ಕೈ ಮುಗಿತೀನಿ, ಯಾವ ದೇವಸ್ಥಾನಕ್ಕೆ ಹೋಗಬೇಡಿ, ಯಾವ ಫಂಕ್ಷನ್ಗೆ ಹೋಗಬೇಡಿ. ಹೈಯೆಸ್ಟ್ ಕೆಟ್ಟ ರಾಶಿ ಅಂದರೆ ಸಿಂಹ ರಾಶಿ. ಗುರು ಬದಲಾವಣೆಯಿಂದ ಒಂದೊಂದು ಹೇಳೋಕ್ಕೂ ನಾನು ಹೇಳಲೇಬೇಕು ನನ್ನ ಧರ್ಮ. ಮೊದಲಿಗೆ ಗುರು ಸ್ಥಾನಕ್ಕೆ ಬರ್ತಾನೆ ಕಟಕ ರಾಶಿ. ಅವನು ಯಾರಾಗಿ ಬರ್ತಾನೆ, ಪಂಚಮಾಧಿಪತಿಯಾಗಿ ಬರ್ತಾನೆ. ನಿಮ್ಮ ಮಕ್ಕಳು ದಿಕ್ಕಾಪಾಲ ಆಗ್ತಾರೆ. ಅಂದರೆ ಕೆಟ್ಟವನು ಕೆಟ್ಟೋಗ್ತಾನೆ. ಅವ್ನು ಎಷ್ಟು ಕೆಟ್ಟಿರ್ತದೆಲ್ಲ 100% ಜಂಪ್ ಆಗುತ್ತೆ. 100%. 1 ಸಿಗರೇಟ್ ಹೊಡೆಯೋನು 4 ಸಿಗರೇಟ್ ಹೊಡಿತಾನೆ, 1 ಬಾಟ್ಲು ಹೊಡೆಯೋನು 4 ಬಾಟ್ಲು ಎಣ್ಣೆ ಹೊಡಿತಾನೆ, 1 ಮಾತು ಕೆಟ್ಟ ಮಾತು ಮೇಲೆ 10 ಮಾತು ಕೆಟ್ಟ ಮಾತು ಬೈತಾನೆ. ಈ ಥರ